ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೇಷರಾಶಿಯವರೇ, ನಾಳೆ ಬೆಳಿಗ್ಗೆ 9:30ಕ್ಕೆ ನನ್ನ ಪ್ರೀತಿಯ ಸ್ನೇಹಿತರೆ ಸಂಕೇತ ಸಿಕ್ಕಿದೆ. ನಿಮ್ಮ ಶತ್ರುವು ಕೂಡ ಈಗ ಸ್ನೇಹಿತನಾಗುತ್ತಾನೆ ಸ್ನೇಹಿತರೆ, ಮತ್ತು ಸಾಧ್ಯವಿದೆ ನಾಳೆ ಈ ಬದಲಾವಣೆಯನ್ನು ನೋಡಿದ ನಂತರ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ. ಸ್ವಲ್ಪ ತಡೆಯಿರಿ, ಇನ್ನು ಅಸಲಿ ವಿಷಯ ಬಾಕಿ ಇದೆ. ಸಂಪೂರ್ಣ ವಿನಮ್ರತೆಯಿಂದ ಇಂದಿನ ಈ ವಿಡಿಯೋ ನೋಡಿ, ಏಕೆಂದರೆ ಸ್ನೇಹಿತರೆ, ಇಂದು ನಾನು ಯಾವ ಸಂಕೇತದ ಬಗ್ಗೆ ಮಾತನಾಡಲಿದ್ದೇನೋ ನೀವು ಅದನ್ನು ನಂಬಲೇಬೇಕು. ನನ್ನ ಪ್ರೀತಿಯ ಸ್ನೇಹಿತರೆ, ಅದು ನಿಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಏಕೆಂದರೆ ಈಗ ನಾಳೆ ನಿಮ್ಮ ರಾಶಿಯಲ್ಲಿ ತುಂಬ ದೊಡ್ಡ ಬದಲಾವಣೆಯಾಗಲಿದೆ. ಹಾಗಾಗಿ ಈ ವಿಷಯ ಯಾರಿಗೂ ಹೇಳಬೇಡಿ, ಇದನ್ನು ಸೀಕ್ರೆಟ್ ಆಗಿ ಇಡಿ. ಏಕೆಂದರೆ ನನ್ನ ಪ್ರೀತಿಯ ಮಿತ್ರರೇ, ಒಂದು ವೇಳೆ ನಿಮ್ಮ ಶತ್ರು ಸ್ನೇಹಿತನಾಗಲು ತಬ್ಬಿಕೊಳ್ಳಲು ಬಯಸಿ ಕೈ ಚಾಚುತ್ತಿದ್ದರೆ ಅದರ ಹಿಂದೆ ಕಾರಣ ಇರುತ್ತದೆ, ಮತ್ತು ಆ ಕಾರಣ ಈಗ ನಿಮ್ಮ ಮುಂದೆ ಬರಲಿದೆ. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದು ಏನೆಂದರೆ, ಇಂದು ನೀವು ಒಂದು ವೇಳೆ ಶ್ರೀರಾಮನನ್ನು ನಂಬುತ್ತಿದ್ದರೆ, ಭಗವಾನ್ ಶ್ರೀರಾಮ ಅವರ ಪೂರ್ಣ ನಂಬಿಕೆ ಇದ್ದರೆ, ಮತ್ತು ನಾಳೆ ನಿಮಗೆ ಪೂರ್ಣ 5 ದೊಡ್ಡ ಸಿಹಿ ಸುದ್ದಿಗಳು ಬೇಕಾದರೆ, ಒಂದು ವೇಳೆ ನಾಳೆ ನೀವು ನಿಮ್ಮ ನೋವು ಮತ್ತು ದುಃಖವನ್ನು ಎರಡನ್ನೂ ಮುಗಿಸಬೇಕೆಂದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಈಗಲೇ ತಕ್ಷಣ ವಿಡಿಯೋವನ್ನು ಪ್ರೀತಿಯಿಂದ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಭಗವಾನ್ ಪ್ರಭು ಶ್ರೀರಾಮ ಎಂದು ಬರೆಯಿರಿ. ನೀವು ವಿಡಿಯೋವನ್ನು ಲೈಕ್ ಮಾಡಿದರೆ ಇದು ಕೇವಲ ಒಂದು ಲೈಕ್ ಬಟನ್ ಅಲ್ಲ, ಬದಲಿಗೆ ಸ್ನೇಹಿತರೆ, ನೀವು ನಮ್ಮ ಪರಿಶ್ರಮವನ್ನು ಗೌರವಿಸಿದ ಹಾಗೆ, ಮತ್ತು ನಾವು ನಿಮಗಾಗಿ ಪ್ರತಿದಿನ ಹೀಗೆ ರಾಶಿ ಫಲ ಮಾಡಿ ತರುತ್ತೇವೆ. ಇದರಿಂದ ನಿಮಗೆ ಎಚ್ಚರಿಕೆಯ ದಾರಿ ತೋರಿಸಬಹುದು ಮತ್ತು ನಿಮ್ಮ ಲಾಭಕ್ಕಾಗಿಯೂ ನಾವು ಹೇಳುತ್ತೇವೆ. ಹಾಗಾಗಿ ಈಗಲೇ ತಕ್ಷಣ ಈ ಚಾನಲನ್ನು ಈಗಲೇ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ನೋಡಿ ಸ್ನೇಹಿತರೆ, ಮೊದಲನೆಯ ವಿಷಯ, ನಮಗೆ ಜ್ಯೋತಿಷ್ಯದ ಪ್ರಕಾರ ಹೇಳುವುದರ ಮೂಲಕ ಗೊತ್ತಾಗುತ್ತದೆ ಎಂದು ದೊಡ್ಡ ಮತ್ತು ವಿಚಿತ್ರ ಸಂಕೇತ ಇಂದು ನಮಗೆ ಸಿಕ್ಕಿದೆ. ನಿಮಗೆ ಗೊತ್ತಿರುತ್ತದೆ, ಈಗಿನ ಈ ಜಗತ್ತಿನಲ್ಲಿ ನಾವು ಬೇಗ ಯಾರನ್ನು ನಂಬಲು ಆಗುವುದಿಲ್ಲ. ಜನ ನಮ್ಮನ್ನು ತಬ್ಬಿಕೊಂಡರು, ಏಕೆಂದರೆ ಈಗ ಯಾರು ಜಾಸ್ತಿ ತಬ್ಬಿಕೊಳ್ಳುತ್ತಾರೋ ನೆನಪಿಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಅವನೇ ಒಂದು ದಿನ ಕುತ್ತಿಗೆ ಹಿಡಿಯುತ್ತಾನೆ. ಹೌದು, ಅಂದರೆ ಅವನೇ ನಮ್ಮ ನಾಶ ಬಯಸುತ್ತಾನೆ. ಸ್ನೇಹಿತರೆ, ನಾನು ಒಪ್ಪುತ್ತೇನೆ, ಈಗ ಆಗಿರುವ ಬದಲಾವಣೆ ಆ ಬದಲಾವಣೆಯಲ್ಲಿ ಸಾಧ್ಯವಿದೆ. ಸ್ನೇಹಿತರೆ, ನಿಮ್ಮ ಎಷ್ಟೋ ಶತ್ರುಗಳಿದ್ದಾರೋ ಅವರು ಕ್ಷಮೆ ಕೇಳಬಹುದು, ಏಕೆಂದರೆ ಅವರು ನಿಮ್ಮ ದಾರಿಯಲ್ಲಿ ಸಾಕಷ್ಟು ಕಲ್ಲು ಹಾಕಿದ್ದರು. ಅವರು ನಿಮ್ಮ ಪ್ರಗತಿಗೆ ಅಡ್ಡಿ ಮಾಡಿದ್ದರು, ನಿಮ್ಮ ಯಶಸ್ಸನ್ನು ಸೋಲಿನಲ್ಲಿ ಬದಲಾಯಿಸಿದ್ದರು, ಮತ್ತು ನೀವು ಸುಮ್ಮನಿದ್ದಾಗ, ಏನು ಮಾತನಾಡದಿದ್ದಾಗ ಸ್ನೇಹಿತರೆ, ಅವರು ನಿಮ್ಮನ್ನು ದುರ್ಬಲ ಎಂದು ಅಂದುಕೊಂಡಿದ್ದರು. ಆದರೆ ಈಗ ಅವರು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಿದ್ದಾರೆ, ಮತ್ತು ಅವರು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಿದಾಗ, ಹಾಗಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಅವರು ಸಂಪೂರ್ಣವಾಗಿ ನಿಮ್ಮನ್ನು ಹೆದರಿಸುತ್ತಿದ್ದಾರೆ. ಇಷ್ಟು ಹೆದರಿಸುತ್ತಿದ್ದಾರೆ ಎಂದರೆ ಸ್ನೇಹಿತರೆ, ಅವರು ಈಗ ನಿಮ್ಮೊಂದಿಗೆ ಸರಿದೂಗಲು ಆಗುವುದಿಲ್ಲ. ಮತ್ತು ಈ ಮಾತು ನಾವು ಹೇಳುತ್ತಿಲ್ಲ, ಬದಲಿಗೆ ಈ ಘಟನೆ ಮತ್ತು ನಮ್ಮ ಭಗವಾನ್ ಶ್ರೀರಾಮ ಅವರ ತುಂಬ ದೊಡ್ಡ ಸುದ್ದಿ ನಮಗೆ ಹೇಳುತ್ತಿದೆ. ಇಂದಿನ ರಾಶಿ ಫಲ ನಂಬಿರಿ. ಇಂದಿನ ರಾಶಿ ಫಲ ನಿಮ್ಮ ಭಾಗಕ್ಕೆ ಹೊಸ ಬಾಗಿಲು ತೆರೆಯಲು ಅವಕಾಶ ಕೊಡಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈ ಅವಕಾಶದಲ್ಲಿ ನೀವು ಸುಮ್ಮನೆ ಕುಳಿತುಕೊಳ್ಳಬೇಡಿ. ನಿಮ್ಮ ನಿರಂತರ ದಾರಿಯಲ್ಲಿ ನಡೆಯಲು ಶುರು ಮಾಡಿ, ಏಕೆಂದರೆ ಸಾಮಾನ್ಯ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ತುಂಬ ಸರಿಯಾದ ದಿಕ್ಕಿನಲ್ಲಿ ನಮಗೆ ಕಾಣಿಸುತ್ತಿದೆ. ನಿಗೂಢವಾದ ವಿಷಯವೇನೆಂದರೆ, ಬದಲಾವಣೆ ಮಹಾ ಆರ್ಥಿಕ ಕುಸಿತದ ಆರಂಭದ ಮೊದಲ ಚಿಹ್ನೆ ತುಂಬ ಸಾಮಾನ್ಯ ಘಟನೆಯಂತೆ ಕಾಣಿಸಬಹುದು. ಅದು ಯಾರಾದರೂ ಇದ್ದಕ್ಕಿದ್ದಂತೆ ಮನೆಯಿಂದ ಹೊರ ಹೋಗುವುದಾಗಿರಬಹುದು, ಒಳ್ಳೆಯ ಸುದ್ದಿ ಬರಬಹುದು, ಹಳೆಯ ಸ್ನೇಹಿತರೊಬ್ಬರು ಅನಿರೀಕ್ಷಿತವಾಗಿ ನಿಮ್ಮನ್ನು ಸಂಪರ್ಕಿಸಬಹುದು, ನೀವು ಪರಿಗಣಿಸುತ್ತಿರುವ ಅವಕಾಶವನ್ನು ಉದ್ಭವಿಸಬಹುದು. ಕಳೆದ ಕೆಲವು ದಿನಗಳಿಂದ ಸಮಯದಿಂದ ನಿಮ್ಮ ಮನೆಯ ವಾತಾವರಣ ಬದಲಾದಂತೆ ಕಾಣುತ್ತಿದ್ದರೆ, ಮನಸ್ಸಿನಲ್ಲಿ ಕಾರಣವಿಲ್ಲದೆ ಭಕ್ತಿ ಹೆಚ್ಚುತ್ತಿದ್ದರೆ, ಅಥವಾ ಪದೇ ಪದೇ ದೇವಿಗೆ ಸಂಬಂಧಿಸಿದ ಕನಸುಗಳು ಬೀಳುತ್ತಿದ್ದರೆ, ಹಾಗಾದರೆ ಇಂದಿನ ಈ ವಿಡಿಯೋ ನಿಮಗಾಗಿಯೇ ಆಗಿದೆ. ಹೌದು ಮೇಷರಾಶಿಯವರೇ, ಇಂದು ನಾವು 2 ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ. ದೇವಿಯ ಕೃಪೆಯಿಂದ ಪ್ರತಿಯೊಂದು ಮನೆಗೆ ಬರಲಿರುವ ಶುಭ ಸಂಕೇತಗಳು ಮತ್ತು ಸನಾತನ ಪರಂಪರೆಯಲ್ಲಿ ಶುಭ ಎಂದು ಪರಿಗಣಿಸಲಾದ 3 ಕನಸುಗಳ ಬಗ್ಗೆ ಕೊನೆಯಲ್ಲಿ ಒಂದು ಸಣ್ಣ ಪರಿಹಾರವನ್ನು ನಾವು ತಿಳಿಸುತ್ತೇವೆ. ಇಂದಿನ ಕಾಲದಲ್ಲಿ ಸ್ನೇಹವು ಎಷ್ಟು ಜೊತೆ ನಿಲ್ಲುತ್ತದೆ ಮತ್ತು ನಿಲ್ಲುವುದಿಲ್ಲ ಎಂಬುದರ ಬಗ್ಗೆ ನಾವು ವಿವರಣೆ ನೀಡುತ್ತೇವೆ. ನೋಡಿ ಸ್ನೇಹಿತರೆ, ನಮ್ಮ ಪರಂಪರೆಯಲ್ಲಿ ಹೇಳುತ್ತದೆ, ಯಾವಾಗಲೂ ಮನೆಯಲ್ಲಿ ಪ್ರೇಮ, ಸೇವೆ, ದಯೆ ಮತ್ತು ಶ್ರದ್ಧೆ ಹರಿಯಲು ಪ್ರಾರಂಭಿಸುತ್ತದೆಯೋ ಆಗ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯ ಕೃಪೆ ಮತ್ತು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಮೆಲ್ಲನೆ ಸುರಿಯಲು ತೊಡಗುತ್ತದೆ ಎಂದು ನಂಬಲಾಗುತ್ತದೆ. ಇದರ ಅರ್ಥ ಅವರು ನೇರವಾಗಿ ಮನೆಗೆ ಬರುತ್ತಾರೆ ಎಂದಲ್ಲ, ಬದಲಿಗೆ ಅವರ ಆಶೀರ್ವಾದವು ಸುಖ, ಶಾಂತಿ ಮತ್ತು ಸಮೃದ್ಧಿಯ ರೂಪದಲ್ಲಿ ಅನುಭವಕ್ಕೆ ಬರಬಹುದು. ಈಗ ನಾವು ಈ ಶುಭ ಸಂಕೇತವೆಂದು ಪರಿಗಣಿಸಲಾಗುವ ಈ 3 ಕನಸುಗಳ ಬಗ್ಗೆ ಮಾತನಾಡೋಣ.
ಇವು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವುದು ಕಂಡುಬರುತ್ತದೆ. ಜಾತಕದಲ್ಲಿ ಇಂತಹ ಸಂಕೇತ ಸಿಕ್ಕಿದೆ. ಅಚಾನಕ್ಕಾಗಿ ನಿಮ್ಮ ಮನೆಗೆ ದೇವಿ ಬರಲಿದ್ದಾಳೆ ಮತ್ತು ನಿಮ್ಮ ಮನೆ ಸ್ವರ್ಗವಾಗಲಿದೆ. ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ನಿಧಾನವಾಗಿ ಆದರೂ ಸರಿ ನಿಮ್ಮ ಜೀವನ ಧನ್ಯವಾಗುತ್ತದೆ. ನಿಮ್ಮಲ್ಲಿ ಹಣದ ಮಳೆಯೇ ಸುರಿಯಲಿದೆ. ನೀವು ಬಯಸಿದಂತೆ ಸಂಪೂರ್ಣವಾಗಿ ಬದಲಾಗುತ್ತೀರಿ. ಸ್ನೇಹಿತರೆ, ಮೊದಲು ಕನಸು ಏನೆಂದರೆ ಸ್ವತಃ ಯಾವುದೋ ದೇವಸ್ಥಾನದಲ್ಲಿ ದೀಪ ಬೆಳಗುತ್ತಿರುವ ಅಥವಾ ದೇವಿ ಮಾತೆ ಚರಣಗಳಿಗೆ ನಮಸ್ಕರಿಸುತ್ತಿರುವುದನ್ನು ಕಂಡರೆ ಇದನ್ನು ಮನಸ್ಸಿನ ಆಧ್ಯಾತ್ಮಿಕ ಪ್ರಗತಿ ಅಥವಾ ಹೊಸ ಸಕಾರಾತ್ಮಕ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂಕೇತಗಳನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಇಂತಹ ಕನಸು ನಿಮಗೆ ದೇವರ ಮೇಲಿನ ನಂಬಿಕೆಯನ್ನು ಗಟ್ಟಿ ಮಾಡಲು ಪ್ರೇರಣೆ ನೀಡುತ್ತದೆ. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಮೊದಲ ಕನಸು. ಇನ್ನು ಎರಡನೆಯ ಕನಸಿನ ಬಗ್ಗೆ ಮಾತನಾಡುವುದಾದರೆ, ಕನಸಿನಲ್ಲಿ ತಾವರೆ ಹೂ, ಸ್ವಚ್ಛ ನೀರು ಅಥವಾ ಬೆಳಕು ಕಂಡುಬಂದರೆ ಹಲವು ನಂಬಿಕೆಗಳ ಪ್ರಕಾರ ಇದು ಮನೆಯಲ್ಲಿ ಶಾಂತಿ ಮತ್ತು ಒಳ್ಳೆಯ ಅವಕಾಶಗಳನ್ನು ಬರುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅರ್ಥ, ಕಷ್ಟದ ಸಮಯ ನಿಧಾನವಾಗಿ ಹಿಂದೆ ಸರಿಯಬಹುದು ಮತ್ತು ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಸಂತೋಷಗಳು ಬಾಗಿಲು ತಟ್ಟಬಹುದು. ಆದರೆ ಏನೇ ಆದರೂ ಎಲ್ಲವೂ ಒಳ್ಳೆಯದೇ ಆಗಿರುತ್ತದೆ. ದೇವತೆಗಳ ಇಂತಹ ಕೃಪೆ ಪ್ರಾಪ್ತಿಯಾಗಲಿದೆ. ಇದನ್ನು ಜನ್ಮ ಜನ್ಮಾಂತರಗಳವರೆಗೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಿ. ಕನಸು ಎಂದರೆ ನೀವು ಕನಸಿನಲ್ಲಿ ಪ್ರಸಾದ, ಆರತಿ ಅಥವಾ ದೇವಸ್ಥಾನದ ಗಂಟೆ ಮಧುರ ಧ್ವನಿಯನ್ನು ಕೇಳಿದ್ದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆ, ಒಳ್ಳೆಯ ಕರ್ಮ ಮತ್ತು ತಾಳ್ಮೆಯನ್ನು ಆಯ್ದುಕೊಳ್ಳಬೇಕು ಎಂಬುದನ್ನು ನೆನಪಿಸುತ್ತದೆ. ಸ್ನೇಹಿತರೆ, ನೆನಪಿಡಿ, ಬರೀ ಕನಸುಗಳನ್ನೇ ನಂಬಿ ಕುಳಿತುಕೊಳ್ಳುವುದು ಸರಿಯಲ್ಲ. ಕನಸುಗಳು ಪ್ರೇರಣೆ ನೀಡಬಹುದು, ಆದರೆ ಯಶಸ್ಸು, ಸುಖ ಮತ್ತು ಗೌರವಗಳು ಒಳ್ಳೆಯ ಕರ್ಮಗಳ ಪರಿಶ್ರಮ ಹಾಗೂ ದೇವರ ಮೇಲಿನ ನಂಬಿಕೆಯಿಂದಲೇ ಸಿಗುತ್ತವೆ. ಸ್ನೇಹಿತರೆ, ಒಂದು ಸಣ್ಣ ಸೂಚನೆ, ಬರಲಿರುವ ಬದಲಾವಣೆ ನಿಮ್ಮನ್ನು ಸಂಪೂರ್ಣವಾಗಿ ಐಶ್ವರ್ಯವಂತರನ್ನಾಗಿ ಮಾಡಲು ಬಂದಿದೆ. ನೀವು ಸಂತೋಷದಿಂದ ಮರದ ಮೇಲೆ ಕುಣಿಯುತ್ತೀರಿ. ಅಂತಹ ಬದಲಾವಣೆ ಆಗಲಿದೆ. ಇಂತಹ ಕನಸು ನನಸಾಗಲಿದೆ. ನೋಡಿದವರು ಹೊಟ್ಟೆ ಕಿಚ್ಚು ಪಡುವುದು ಸಹಜ. ಕೆಲವರು ನಿಮ್ಮ ಸರಿ ಸಮಾನರಾಗಿ ನಿಲ್ಲಲು ಸಾಧ್ಯವಾಗದೆ ನಿಮ್ಮ ಮೇಲೆ ಸುಮ್ಮನೆ ಉರಿಯುತ್ತಾರೆ. ನಿಮ್ಮೊಂದಿಗೆ ಪದೇ ಪದೇ ಸ್ಪರ್ಧೆ ಮಾಡುತ್ತಾರೆ. ಆದರೆ ನೀವು ಕೇವಲ ಮುಂದೆ ಸಾಗುವ ಬಗ್ಗೆ ಯೋಚಿಸಬೇಕು. ಹೊಸ ಕ್ಷೇತ್ರಗಳಿಂದ ಹಣ ಗಳಿಸುವ ಬಗ್ಗೆ ಯೋಚಿಸಬೇಕು. ಒಂದು ಸಣ್ಣ ಆದರೆ ಮಹತ್ವದ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ನೋಡಿ ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಕುಟುಂಬ ಯಾವಾಗಲೂ ಆರ್ಥಿಕ, ಮಾನಸಿಕ ತೊಂದರೆಗಳಿಂದ ಬಳಲುತ್ತಿತ್ತು. ಜೀವನದಲ್ಲಿ ಹಣದ ಚಿಂತೆ ಇರುತ್ತಿತ್ತು. ಒಂದು ದಿನ ಮನೆ ಹಿರಿಯ ಅಜ್ಜಿ ಹೇಳಿದರು, ಬೆಳಿಗ್ಗೆ ಮನೆ ಸ್ವಚ್ಛ ಮಾಡಿ, ದೀಪ ಹಚ್ಚಿ ಮತ್ತು ಯಾರಿಗಾದರೂ ಅಗತ್ಯವಿರುವ ವ್ಯಕ್ತಿಗೆ ಸಹಾಯ ಮಾಡಿ ಅಥವಾ ಸತ್ಯವಾದ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿ. ಕುಟುಂಬದವರು ಯಾವುದೇ ಪವಾಡದ ನಿರೀಕ್ಷೆ ಇಲ್ಲದೆ ಆ ನಿಯಮಗಳನ್ನು ಪಾಲಿಸಲು ಪ್ರಾರಂಭಿಸಿದರು. ಕೆಲವು ತಿಂಗಳುಗಳ ನಂತರ, ಕೆಲವು ವರ್ಷಗಳ ನಂತರ ಮನೆಯ ವಾತಾವರಣ ಬದಲಾಗಲು ತೊಡಗಿತು. ಕುಟುಂಬದಲ್ಲಿ ಜಗಳಗಳು ಕಡಿಮೆಯಾದವು, ಕೆಲಸದಲ್ಲಿ ಪ್ರಗತಿ ಸಿಗತೊಡಗಿತು, ಮನಸ್ಸಿನಲ್ಲಿ ಶಾಂತಿ ಸಿಗತೊಡಗಿತು, ಮನೆಯಲ್ಲಿ ನೆಮ್ಮದಿ ನೆಲೆಸತೊಡಗಿತ್ತು. ಮತ್ತು ಆ ಹಿರಿಯ ಅಜ್ಜಿ ಮಂದಹಾಸದಿಂದ ಹೇಳಿದರು, ಯಾವಾಗ ಮನೆಯಲ್ಲಿ ಪ್ರೇಮ, ಶಿಸ್ತು ಮತ್ತು ಸೇವೆಯ ದೀಪ ಬೆಳಗುತ್ತದೆಯೋ ಆಗ ದೇವಿ ಮಾತೆಯ ಕೃಪೆ ಅನುಭವವಾಗುತ್ತದೆ. ಹೌದು ಸ್ನೇಹಿತರೆ, ಅಂತಹ ಸಾಧಾರಣವಾದ ಪರಿಹಾರವನ್ನು ನಾನು ನಿಮಗೆ ಹೇಳುತ್ತೇನೆ, ಆದರೆ ಇದು ನಿಮಗೆ ತುಂಬ ಪರಿಣಾಮಕಾರಿಯಾಗಿದೆ. ಪ್ರತಿ ಶುಕ್ರವಾರ ಅಥವಾ ಸೋಮವಾರದ ಸಂಜೆ ಸಮಯದಲ್ಲಿ ಮನೆಯ ಪೂಜಾ ಸ್ಥಳದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಸತ್ಯವಾದ ಮನಸ್ಸಿನಿಂದ ದೇವಿಯನ್ನು ಸ್ಮರಿಸಿ ಮತ್ತು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾರಾದರೂ ಅಗತ್ಯವಿರುವ ವ್ಯಕ್ತಿಗೆ ಊಟ, ಹಣ್ಣು, ಬಟ್ಟೆ ದಾನ ಮಾಡಿ. ಈ ಪರಿಹಾರವು ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆ, ಸೇವೆ ಮತ್ತು ಕೃತಜ್ಞ ಭಾವನೆಯನ್ನು ಪ್ರೇರೇಪಿಸುತ್ತದೆ. ಕೊನೆಯಲ್ಲಿ ಇಷ್ಟೇ ಹೇಳುತ್ತೇನೆ, ನಿಮ್ಮ ಮನೆಯಲ್ಲಿ ಪ್ರೇಮ, ಗೌರವ ಮತ್ತು ದೇವರ ಬಗ್ಗೆ ಶ್ರದ್ಧೆ ಕಾಯ್ದುಕೊಂಡರೆ ಆ ಮನೆಯ ಸ್ವರ್ಗದಂತೆ ಅನುಭವ ನೀಡುತ್ತದೆ ಮತ್ತು ಮುಂಬರುವ ಸಮಯದಲ್ಲಿ ನಿಮ್ಮ ಮನೆಗೂ ಸ್ವರ್ಗದಂತಹ ಅನುಭವ ನೀಡಲಿದೆ. ದೇವಿಯ ಅತ್ಯಂತ ದೊಡ್ಡ ಆಶೀರ್ವಾದವೆಂದರೆ ಕೇವಲ ಸಂಪತ್ತು ಅಷ್ಟೇ ಅಲ್ಲ, ಸುಖ, ಶಾಂತಿ, ಆರೋಗ್ಯ ಮತ್ತು ಕುಟುಂಬದ ಸಾಮೀಪ್ಯ ಈ ಸಮಯದಲ್ಲಿ ನಿಮಗೆ ಸಿಗುವುದು ಕಂಡುಬರುತ್ತಿದೆ. ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ಒಮ್ಮೆ ಜೈ ಮಾತಾಜಿ ಎಂದು ಬರೆಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಸಕಾರಾತ್ಮಕ ಶಕ್ತಿಯನ್ನು ಕಾಯ್ದುಕೊಳ್ಳಲಿ ಎಂದು ಮತ್ತು ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಾಗದಿರಲಿ. ದೇವಿ ಮಾತೆ ನಿಮ್ಮ ಮೇಲೆ ದಯೆ ತೋರಿಸಿದ್ದಾಳೆ ಅಥವಾ ಇಂತಹ ಪವಾಡ ಮಾಡಲಿದ್ದಾಳೆ. ನೀವು ದಿನದಿಂದ ದಿನಕ್ಕೆ, ರಾತ್ರಿಯಿಂದ ರಾತ್ರಿಗೆ
ಅಭಿವೃದ್ಧಿ ಹೊಂದುತ್ತೀರಿ. ಅದೃಷ್ಟವು ತಕ್ಷಣವೇ ವೇಗವನ್ನು ಪಡೆದುಕೊಳ್ಳುತ್ತದೆ. ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ದೇವತೆಗಳ ವಿಶೇಷ ಕೃಪೆ ನಿಮ್ಮ ಜೀವನದಲ್ಲಿ ಸಿಗುವುದು ಕಂಡುಬರುತ್ತದೆ ಮತ್ತು ಬರುವ ಸಮಯವು ನಿಮ್ಮ ಜೀವನದ ಲೆಕ್ಕಾಚಾರದಲ್ಲಿ ಅತ್ಯಂತ ವಿಶೇಷ ಮತ್ತು ಲಾಭದಾಯಕ ಸಮಯವಾಗಿರುತ್ತದೆ. ಏನೇ ನಡೆದರೂ ನಿಮ್ಮ ಒಳಿತಿಗಾಗಿ ನಡೆಯುತ್ತದೆ ಎಂದು ಹೇಳುತ್ತಾರಲ್ಲವೇ, ಹಾಗೆ ನಿಮ್ಮೊಂದಿಗೆ ಈಗ ನಡೆಯಲಿರುವುದು ಖಂಡಿತವಾಗಿಯೂ ಒಳಿತಿಗಾಗಿ ನಡೆಯುತ್ತಿದೆ. ಸ್ನೇಹಿತರೆ, ಸಂಕಟ ಮೋಚನ ಮಹಾಬಲಿ ಹನುಮನು ಸಹ ನಿಮ್ಮ ಮೇಲೆ ದಯೆ ತೋರಿಸಿದ್ದಾರೆ ಮತ್ತು ಮೇಲಿಂದ ದೇವಿ ಮಾತೆ ಆಶೀರ್ವಾದವು ನಿಮ್ಮ ಮೇಲೆ ಇದೆ. ಇಬ್ಬರು ದೇವಿಯರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡಬಹುದು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬಹುದು. ಆದ್ದರಿಂದ ನನ್ನ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ಒಂಟಿಯಾಗಿ ನೋಡಿ, ಏಕೆಂದರೆ ಇಲ್ಲಿಂದ ಮುಂದೆ ನಿಮ್ಮ ಮಹತ್ವದ ರಾಶಿಫಲದ ಬಗ್ಗೆ ತಿಳಿಸಲಿದ್ದೇನೆ. ಇದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಸ್ನೇಹಿತರೆ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಸತ್ಯವಾದ ಮನಸ್ಸಿನಿಂದ ಹರ ಹರ ಮಹಾದೇವ, ಧನ್ಯವಾದಗಳು ಗುರುದೇವ ಎಂದು ಬರೆಯಿರಿ. ಇಂದು ನಿಮ್ಮ ಗ್ರಹಗತಿಗಳ ಸ್ಥಿತಿ ಉತ್ತಮವಾಗಿದೆ. ಕನಸುಗಳು ಮತ್ತು ಕಲ್ಪನೆಗಳನ್ನು ನನಸು ಮಾಡಿಕೊಳ್ಳುವ ಸಮಯ ಇದಾಗಿದೆ. ನಿಮ್ಮ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡುವುದು ಮತ್ತು ಹೊಂದಾಣಿಕೆಯನ್ನು ಕಾಯ್ದುಕೊಳ್ಳುವುದು ನಿಮ್ಮನ್ನು ಯಶಸ್ವಿಯಾಗಿ ಮಾಡುತ್ತದೆ. ಯುವಕರು, ಭವಿಷ್ಯಕ್ಕಾಗಿ ನಡೆಸಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸಬೇಡಿ. ಪರಿಸ್ಥಿತಿಯನ್ನು ಬಲಪಡಿಸಲು ಯಾವುದೇ ತಪ್ಪು ಕೆಲಸದ ನೆರವು ಪಡೆಯಬೇಡಿ. ಸರಳ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮುಗಿಸುವಂತಾಗಿ. ಮಹಿಳೆಯರಿಗೆ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ವ್ಯವಸ್ಥೆ ಮಾಡುವುದರಲ್ಲಿ ಸ್ವಲ್ಪ ತೊಂದರೆಯಾಗಬಹುದು. ವ್ಯವಹಾರದಲ್ಲಿ ಚಿಲ್ಲರೆ ಮಾರಾಟಕ್ಕಿಂತ ಸಗಟು ವ್ಯಾಪಾರದ ಕಡೆಗೆ ಹೆಚ್ಚಿನ ಗಮನ ನೀಡಿ. ಅಪರಿಚಿತ ಜನರನ್ನು ನಂಬುವುದು ಸರಿಯಲ್ಲ, ಏಕೆಂದರೆ ಯಾವುದೇ ರೀತಿಯ ವಂಚನೆ ನಡೆಯುವ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಂಬಂಧಿಸಿದ ವ್ಯವಹಾರದಲ್ಲಿ ವಿಶೇಷ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಬೇರೆ ಚಟುವಟಿಕೆಗಳು ಸುಸೂತ್ರವಾಗಿರುತ್ತವೆ. ಕೆಲಸದಲ್ಲಿ ನಡೆಯುತ್ತಿರುವ ನಿಧಾನಗತಿಯ ಪರಿಣಾಮವು ಕುಟುಂಬದ ಜೀವನದ ಮೇಲೆಯೂ ಬೀಳಬಹುದು. ಜೀವನ ಸಂಗಾತಿ ಮತ್ತು ಮಕ್ಕಳ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಅನಗತ್ಯ ಪ್ರೇಮ ಪ್ರಸಂಗಗಳಿಂದ ದೂರವಿರಿ. ಬದಲಾಗುತ್ತಿರುವ ಹವಾಮಾನದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಕೆಮ್ಮು, ನೆಗಡಿ ಅಥವಾ ಗಂಟಲು ನೋವಿನಿಂದ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬೇಡಿ. ತಕ್ಷಣವೇ ಚಿಕಿತ್ಸೆ ಪಡೆದುಕೊಳ್ಳಿ. ಕುಟುಂಬದ ಎಲ್ಲ ಸದಸ್ಯರು ಪರಸ್ಪರ ಸಹಕಾರದಿಂದ ಕಷ್ಟದ ಸಮಯವನ್ನು ಎದುರಿಸುತ್ತಾರೆ. ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ. ಇತರರ ಅಭಿಪ್ರಾಯಗಳನ್ನು ಗೌರವಿಸುವುದು ನಿಮಗೆ ತುಂಬ ಲಾಭದಾಯಕವಾಗಿರುತ್ತದೆ. ಸಮಾಜದಲ್ಲಿ ಉತ್ತಮ ಕೌಶಲ್ಯ ಮತ್ತು ಸೂಕ್ಷ್ಮ ತಿಳುವಳಿಕೆ, ಪ್ರಶಂಸೆ ಸಿಗುತ್ತದೆ. ಯಾವುದೇ ಸಾಮೂಹಿಕ ಕೆಲಸದಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ. ಮನೆಯ ವಾತಾವರಣ ಇಂದು ಸೃಜನಶೀಲ ಮತ್ತು ಆಯತ್ತತೆಯಿಂದ ಕೂಡಿರುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಉದ್ಯೋಗಿಗಳಿಗೆ ಉತ್ತಮ ತಂಡದ ಕೆಲಸ ಸಿಗುತ್ತದೆ. ಉದಾಹರಣೆಗೆ, ನಿಮ್ಮ ಸೂಕ್ಷ್ಮ ಕೆಲಸದ ಸಾಮರ್ಥ್ಯ ಮತ್ತು ವೃತ್ತಿಪರ ದೃಷ್ಟಿಕೋನಕ್ಕೆ ಪ್ರಸನ್ನರಾಗುತ್ತಾರೆ. ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಹೊಸ ತರಬೇತಿಯನ್ನು ಪಡೆಯಬಹುದು. ಹೌದು ಸ್ನೇಹಿತರೆ, ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಂಗಾತಿಯ ಜೊತೆಗೂಡಿ ಯೋಜನೆಗಳನ್ನು ರೂಪಿಸಿ. ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಜೀವನ ಸಂಗಾತಿಯೊಂದಿಗೆ ತಾರ್ಕಿಕ ಚರ್ಚೆ ಮಾಡಿ. ಪ್ರೇಮ ಜೀವನದಲ್ಲಿ ಇಂದು ಪ್ರಾಯೋಗಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವುದು ಅಗತ್ಯ. ಒಂಟಿಯಾಗಿರುವ ಜನರಿಗೆ ಕಚೇರಿಯ ಸಹೋದ್ಯೋಗಿಯಿಂದ ಪ್ರೇಮ ಪ್ರಸ್ತಾಪ ಸಿಗಬಹುದು. ಪರಸ್ಪರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇಬ್ಬರೂ ಸಮಾನ ಭಾಗವಹಿಸುವಿಕೆ ಇರುತ್ತದೆ. ಫಿಟ್ನೆಸ್ಗಾಗಿ ವೃತ್ತಿಪರ ತರಬೇತುದಾರರ ಸಲಹೆ ಪಡೆಯುವುದು ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ನಾಳೆಯ ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ. ಯಶಸ್ಸು ಸಿಗುತ್ತದೆ. ಧ್ಯಾನ, ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ವೆಚ್ಚಗಳು ಹೆಚ್ಚಾಗುತ್ತವೆ. ಜಗಳ, ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಸಂಜೆಯ ಅವಧಿಯಲ್ಲಿ ಸುಧಾರಣೆಯಾಗುತ್ತದೆ ಮತ್ತು ಲಾಭದ ಜೊತೆಗೆ ಇತರ ವಿಷಯಗಳು ಮುನ್ನಡೆಗೆ ಅವಕಾಶ ಸಿಗುತ್ತದೆ. ಶೇಕಡಾವಾರು ಜನರ ಭೇಟಿಯಾಗುತ್ತದೆ. ಧಾರ್ಮಿಕ ರಹಸ್ಯಗಳನ್ನು ತಿಳಿಯುವ ಇಚ್ಛೆ ಇರುತ್ತದೆ. ಉದ್ಯೋಗದಲ್ಲಿ ಒಡತಿ ಸಿಗುತ್ತದೆ.